ಇನ್ನು ಶಾಸಕರ ಮನಸ್ಸು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಅಂತ ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿಯ ವಿಶ್ಲೇಷಣೆ. ಶಾಸಕರ ಮನಸ್ಸೇನಾದರೂ ಕದಲಿದ್ರೆ ಈ ಸರ್ಕಾರ ಬೀಳುತ್ತೆ ಅಥವಾ ಸಿಎಂ ಬದಲಾವಣೆ ಆಗುತ್ತೆ ಅಂತ ಒಂದು ಏನಾದರೂ ಆಗ್ಬೋದು ಅಂತ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಡಿಕೆಗೆ ಸಿಎಂ ಆಗುವಂತ ಯೋಗ ಇದೆ ಅಂತ ಕೂಡ ಹೇಳಿದರು ಶ್ರೀ ವೆಂಕಪ್ಪಯ್ಯ. ಸಿಎಂ ಬದಲಾವಣೆಯ ಗೂಢಾರ್ಥದಲ್ಲಿದೆ ಕಾರ್ಣಿಕದ ನುಡಿ. ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ತುಂಬಿದ ಕೊಡ ತುಳಿಕೆತಲೆ ಪ್ರಾಕ್ ಅಂತ ದೈವವಾಣಿ ರಾಜ್ಯದಲ್ಲಿ ತುಂಬಿದ ಕೊಡಪಾನದಂತೆ ಈಗ ಸರ್ಕಾರ ಇದೆ ಅಂತ ದೈವವಾಣಿ ಹೇಳಿದೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ರೆ ಏನು ಸಮಸ್ಯೆ ಇಲ್ಲ, ಮನಸ್ಸು ಕದಲಿದ್ರೆ ಅಪಾಯ ಅಂತ ಕಾರ್ಣಿಕ ಹೇಳಿದೆ. ಸಿಎಂ ಅಂತ ಯೋಗ ಅವ್ರಿಗೆ ಇದೆ, ಆಗಲಿ, ಅವರು ಆಗಲಿ, ಎಲ್ಲರೂ ಪ್ರತಿಯೊಬ್ಬರು ಸಿಎಂ ಆದ್ರೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೆ. ನಾವು ಗುರುಗಳಾಗಿ ಇಂಥದ್ದು ಯೋಗ ಇದೆ, ಅವರಿಗೆ ಸಿಎಂ ಆಗ್ತಕ್ಕಂಥ ಯೋಗನೇ ಇದೆ. ಆದಷ್ಟು ಶೀಘ್ರದಲ್ಲಿ ಆಗಲಿ, ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಸಂದೇಶ ಕೊಡುತ್ತೆ. ಕಾರ್ಣಿಕದ ಗೂಢಾರ್ಥದಲ್ಲಿ ಅದು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ, ಅವರು ತುಂಬಿದ ಕೊಡಪಾನ ಇದ್ದಂಗಿದ್ದಾರೆ. ಅದು ಅದರಲ್ಲಿ ಅವರವರಲ್ಲಿ ಏನಾದರೂ ಏರುಪೇರು ಮಾಡಿಕೊಂಡ್ರೆ ಅದು ಆಗಬಹುದು ಅಂತ. ಬದಲಾವಣೆ ನಾನು ಹೇಳೋದಿಲ್ಲ, ಅದು ಕಾರಣಕ್ಕೆ ಹಂಗಿದೆ. ತುಂಬಿದ ಕೊಡಪಾನ ಹೋಗಿ ನಾವು ಹಿಂಗೆ ಶೇಕ್ ಮಾಡಿಬಿಟ್ರೆ ಅದು ತುಳುಕ್ತದ್ದು. ಇಲ್ಲ, ತುಂಬಿ ತುಳುಕ್ಬೋದು, ಸಮೃದ್ಧಿನೂ ಕಾಣ್ಬೋದು. ಎಲ್ಲರ ಮನಸ್ಸು ಒಂದೇ ಥರ ಇದ್ದರೆ. ಇದು ದೈವವಾಣಿಯ ಗೂಢಾರ್ಥವನ್ನು ಅಲ್ಲಿ ವಿವರಿಸಿ ಹೇಳಿದ್ದಾರೆ ವೆಂಕಪ್ಪಯ್ಯ ಒಡೆಯರ್. ಅವ್ರು ಹೇಳುವಂಥ ಪ್ರಕಾರ ತುಂಬಿದ ಕೊಡ ಏನಿದೆ ಅದು ತುಳುಕಿದ್ರೆ ಏನೇನು ಆಗುತ್ತೆ, ಅಭಿವೃದ್ಧಿನೂ ಆಗ್ಬೋದು ಅಥವಾ ಸಮಸ್ಯೆಗಳು ಬಂದರೂ ಕೂಡ ಬರಬಹುದು ಅಂತ ಹೇಳಿದ್ದಾರೆ.